ಜನರಾಗುವ ನಾವು ದೇವರ ಮಕ್ಕಳಾಗಿ ಏನು ಕೇಳಬೇಕು ಎಂಬುದನ್ನು ಕೂಡ ನಾವು ತಿಳಿದ್ರೆ ಅತಿ ಉತ್ತಮವಾದ. ಇದರಲ್ಲಿ ಮೊದಲಾಗಿ ನಿತ್ಯ ಜೀವನ ಪಡೆಯುವುದಕ್ಕೆ ನಾನು ಏನು ಮಾಡಬೇಕು? ನಾವು ನಮ್ಮ ವಿಶ್ವಾಸ ಜೀವನದಲ್ಲಿ ಮೊದಲನೇದಾಗಿ ಗುರಿ ಏನಾಗಿರ್ಬೇಕಂದ್ರೆ, ನಾನು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ, ನಿತ್ಯ ಜೀವನ ಪಡೆಯೋದಕ್ಕೆ ನಾನು ಏನು ಮಾಡಬೇಕೆಂಬುದೇ ಸರಿಯಾಗಿರೋ ಪ್ರಶ್ನೆ. ಎರಡನೇದಾಗಿ ಓದೋಣ. ಅಪೊಸ್ತಲರ 16ನೇ ಅಧ್ಯಾಯ 30-31ನೇ ವಾಕ್ಯ. ರೈಟ್, ಗಮನಿಸೋಣ. ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು? ಏನು ಹೊಂದೋದಕ್ಕೆ? ರಕ್ಷಣೆ ಎಂಬುದು ಪಾಪ ಕ್ಷಮೆ ಫಸ್ಟ್. ಈ ಪಾಪ ಕ್ಷಮೆ ಹೊಂದಿ ಯೇಸುವನ್ನ ದೇವರಾಗಿ ಅಂಗೀಕರಿಸಿಕೊಳ್ಳುವಂತ ಈ ರಕ್ಷಣೆ ಎಂಬುದು ಒಳಗೆ ಏನೇನಿದೆ ಅಂದ್ರೆ, ಆರೋಗ್ಯ ಇದೆ, ಸಮಾಧಾನ ಇದೆ, ಬಿಡುಗಡೆ ಇದೆ, ಸೈತಾನ ಗೆಲ್ಲುವಂತ ಶಕ್ತಿ ಇದೆ, ಹೋರಾಟಗಳನ್ನು ಎದುರಿಸುವಂತ ಶಕ್ತಿ ಇದೆ, ಎಲ್ಲಾ ಸಾಲ ಹಣದ ಕೊರತೆಗಳಿಂದ ಬಿಡುಗಡೆ ಹೊಂದಿ ಆಶೀರ್ವಾದ ಹೊಂದುವುದಿದೆ. ಇದೆಲ್ಲ ಏನಿದೆ? ರಕ್ಷಣೆ ಹೊರಗೆಲ್ಲ. ಅದಕ್ಕೆ ನಾವು ಫಸ್ಟ್ ಬೇಕಾಗಿರೋದು ರಕ್ಷಣೆ ಹೊಂದಬೇಕು, ಅಥವಾ ರಕ್ಷಣೆಯಲ್ಲಿ ನಾವು ಬರಬೇಕು. ಅದಕ್ಕೆ ರಕ್ಷಣೆ ಹೊಂದಿದ್ದೀವಿ ಎಂಬುದಾಗಿರೋದಕ್ಕಿಂತಲೂ ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದೀವಿ ಅಂತ ಹೇಳೋದೇ ಸರಿಯಾಗಿರೋ ಅರ್ಥ. ರಕ್ಷಣೆ ಹೊಂದಿದೀವ ಎಂಬ ಪ್ರಶ್ನೆ ಯಾವಾಗ ಬರುತ್ತಂದ್ರೆ, ಫೈನಲ್ ನಮ್ಮ ಜೀವಿತ ಕೊನೆ ಕಾಣುವಾಗ, ನಮ್ಮ ವಿಶ್ವಾಸ ಕೊನೆ ಕಾಣುವಾಗ, ನಮ್ಮ ಆಯುಷ್ಕಾಲ ಕೊನೆ ಕಾಣುವಾಗ, ನಾವು ಈ ಲೋಕವನ್ನು ಬಿಟ್ಟಾಗಲೇ ಕೊನೆ ಕಾಣುವುದು. ಸೊ ಅದುವರೆಗೆ ನಮಗಿರುವ ಜೀವನ ಇದೆಯಲ್ಲ, ಅದು ಸಭೆಯೊಂದಿಗೆ, ರಕ್ಷಣೆ ಮಾರ್ಗದೊಂದಿಗೆ, ರಕ್ಷಣೆ ಅನುಭವದಲ್ಲಿ ನಾವು ನಡಿಬೇಕು. ಇಲ್ಲಿ ಏನ್ ಹೇಳ್ತಂದ್ರೆ, ಯೇಸು ಅಪೊಸ್ತಲನಾಗಿ ಪೌಲನ ಹತ್ರ ಯಾರು ಕೇಳ್ತಾರೆ? ಓದೋಣ. 16ನೇ ಅಧ್ಯಾಯದಲ್ಲಿ ಓದಿ. ನೋಡಿ, ಆ ಸೆರೆಮನೆಯಿಂದ ಪೌಲು, ಶೀಲ ಇವರಿಬ್ಬರನ್ನ ಹೊರಗೆ ಕರ್ಕೊಂಡ್ಬಂದು, ನಾವು ರಕ್ಷಣೆ ಹೊಂದಬೇಕಲ್ಲ, ರಕ್ಷಣೆ ಮಾರ್ಗಕ್ಕೆ ಬರಬೇಕಲ್ಲ, ಆ ಕ್ರಿಸ್ತನ ಸಭೆಯಲ್ಲಿ ದೇವರ ಮಕ್ಕಳಾಗಿ ನಾವು ಸೇರಿ ನಡೀಬೇಕಲ್ಲ, ಅದಕ್ಕೇನ್ ಮಾಡಬೇಕು? ಅದಕ್ಕೆ ಅವನು ಹೇಳಿದ್ದೇನು ಗೊತ್ತಾ? 31ನೇ ವಾಕ್ಯದಲ್ಲಿ, ಕರ್ತನಾಗಿರುವ ಯೇಸುವನ್ನು ನೋಡಿ, ವಿಶ್ವಾಸ ಇದೆ ಫಸ್ಟ್. ಯಾರ ಮೇಲೆ ವಿಶ್ವಾಸ ಇರಬೇಕು? ಈಗ ಅವನ ಮುಂದೆ ಪೌಲ್ ಇದ್ದಾನ, ಶೀಲ ಇದ್ದಾರೆ, ಇವರಿಬ್ಬರು ಸ್ತುತಿ ಪದಗಳನ್ನು ಆಡಿ ಸ್ತೋತ್ರ ಮಾಡ್ತಾರೆ. ಅದು ನೋಡಿದಾಗ ಅವನಿರುವಂತ ಸೆರೆಮನೆಯ ಅಸ್ಥಿಭಾರ ಕದಲುತ್ತೆ, ಸೆರೆಮನೆಯಿರುವ ಎಲ್ಲಾ ಕಟ್ಟುಗಳು, ಬಂಧನಗಳು ಬಿಚ್ಚಲ್ಪಡುತ್ತೆ, ಸರಪಣಿಗಳು ಕಳಚಿ ಬಿಡುತ್ತೆ. ನೀವು ಗಮನಿಸೋಣ, ಇಷ್ಟೆಲ್ಲ ನಡೀತಾ ಇದೆ. ಇದನ್ನು ಕಂಡಾಗ ಅವನು ಪೌಲನ ಶೀಲವನ್ನು ನೋಡಿ ಅವನೇನ್ ಹೇಳ್ತಾನೆ ಗಮನಿಸೋಡಿ. ಒಂದು ಪದ ಹೇಳ್ತಾನೆ, ಅದೇ 30ನೇ ವಾಕ್ಯದಲ್ಲಿ ಬರುತ್ತೆ, ಓದಿ. ತೆಲುಗು ಚದಮ್ಮ, ತಮಿಳು ಪಡಿಮ. ಅಯ್ಯಲಾರ ನೋಡಿ, ತಮಿಳು ಪಡಿಮ. ಆಂಡವನ್ ಮಾರೇ. ನೀವು ಗಮನಿಸೋಡಿ, ಈಗ ಪೌಲು ಶೀಲ ಇವರಿಬ್ಬರನ್ನ ಏನಂತ ಹೇಳ್ತಾರೆ ಅವರು?
ಒಡೆಯನೇ ಅಂತ ಹೇಳ್ತಾರೆ. ಅದಕ್ಕೆ ಅಪ್ಪ ನಾವಲ್ಲ ನಿಮಗೆ ಕರ್ತನು ಒಡೆಯನು. ಯಾರು? ಯೇಸು. ನೀವು ಇದನ್ನು ಕುತ್ಕೊಂಡು ಓದಿ 31ನೇ ವಾಕ್ಯದಲ್ಲಿ, ಅದಕ್ಕೆ ಅವರು ಕರ್ತನಾಗಿರುವ ಯೇಸು, ಪ್ರೈಸಲು ಇದೇ ಪದ, ನಮ್ಮನ್ನ ಒಡೆಯನೇ ಎಂಬುದಾಗಿ ಹೇಳ್ಬೇಡ. ನಾವು ಅದಕ್ಕೆ ಯೋಗ್ಯರಲ್ಲ. ಒಡೆಯನಾಗಿರುವ ಯೇಸುವಿಗೆ. ನಿಮಗೆ ಹಿಂಗೆ ಅಂದ್ಬಿಟ್ರೆ ಖುಷಿ ಇಲ್ಲ ಬಿಡಿಯಾರೆ. ಈಗ ಪೌಲನು ಸೇರ ಇಬ್ರು ಅವನ ಹೊಗಳಿಕೆ ಅವ್ರಿಗೆ ಬೇಕಾಗಿಲ್ಲ. ನೋಡಿ, ಒಡೆದವನು ಹೊಗಳ್ತಾನೆ, ಒಡೆದವನು ಬಂದು ಇವ್ರ ಮುಂದೆ ಸರಳಾಗ್ತಾನೆ. ನಮ್ಮ ಒಡೆಯನೇ ಅಂತೇಳಿ ಹೇಳ್ತಾರೆ. ಸ್ವಾಮಿ ನೀವೇನ್ ಹೇಳ್ತಾ ಅದನ್ನ ಕೇಳ್ತೀವಿ, ನಾವು ರಕ್ಷಣೆ ಹೊಂದಬೇಕಂತ ಕೇಳ್ತಾರೆ. ಇವಾಗ ಇವನಿಗೆ ಎಷ್ಟು ಗ್ರೇಟ್ ಬಂದಿರ್ಬೇಕಮ್ಮ, ತಲೆ ಸ್ವಲ್ಪ ಮೇಲೆ ಕೆತ್ತಿ. ನೋಡಿ, ನಮ್ಮ ಪುರಾತನ ದೇವರು ಕೇಳಿದ್ದಾರೆ, ಸೆರೆಮನೆಯಲ್ಲಿ ಕದಲಿದೆ, ಸರಪಣಿಗಳು ಬಿದ್ದಿದೆ, ಈಗ ನಾನು ಯಾರು, ಎಷ್ಟು ದೊಡ್ಡ ಮನುಷ್ಯ. ನೀವು ಅರ್ಥ ಮಾಡ್ಕೊಳ್ಳಿ. ಕೆಲವರು ಅಲ್ಲೆಲ್ಲ ತಿರುಗಾಡ್ಬಿಡು, ನಮಗೆಲ್ಲ ಇಷ್ಟೆಲ್ಲ ಗೊತ್ತು. ಈ ಪೌಲ್ನಿಗೆ ಎಷ್ಟು ಗೊತ್ತಾ? ಎಲ್ಲಿ ಆದ್ರೂ ಅವನ್ನ ತನ್ನನ್ನು ಹೊಗಳೋದಕ್ಕೆ ಏನಾದ್ರು ಅವಕಾಶ ಕೊಟ್ಟಿದೆ ನೋಡಿ, ಕೊಟ್ಟಿದ್ದಾರ? ಈ ಪ್ರಯಾಣ ಮಾಡ್ಬೇಕಾದ್ರೆ ಹೊಗಳಿ ಪ್ರಯಾಣ ಮಾಡೋದು. ಯಾರಿಗೆ? ನಿಮ್ಮನ್ನೇ ನೀವು ಹೊಗಳ್ಕೊಂಡು ಪ್ರಯಾಣ ಮಾಡೋದು. ಪ್ರಯಾಣ ಅದಲ್ಲ. ದೇವರೇ ನಮ್ಮನ್ನು ಅವರ ಮಧ್ಯದಲ್ಲಿ ನಿಲ್ಲಿಸೋದಕ್ಕಾಗಿ, ಅವರಿಗೆ ಸಾಕ್ಷಿ ಹೇಳೋದಕ್ಕಾಗಿ, ಅವ್ರ ಜೊತೆ ನಡೆಸೋದಕ್ಕಾಗಿ, ಇಂಥದ್ದೆಲ್ಲ ಮಾಡೋದಕ್ಕಾಗಿ. ಇದು ಯಾರು ಹೊಗಳೋದು? ನೀವೇ ಹೊಗಳ್ಕೊಳ್ಳೋದು. ಬೈಬಲ್ ಏನ್ ಹೇಳ್ತು ಗೊತ್ತಾ? ನಿಮ್ಮನ್ನ ಮನುಷ್ಯನ ಹೊಗಳಿದ್ರೆ ನಿಮಗೆ ಅಯ್ಯೋ, ನೀವೇ ಹೊಗಳ್ಕೊಂಡ್ರೆ ನಿಮಗೆ ಅಯ್ಯೋ, ಡಬಲ್ ಅಯ್ಯೋ. ಬೈಬಲಲ್ಲಿ ನೋಡ್ರಿ, ಅವರು ಅವನನ್ನ ಒಡೆಯನೇ ಎಂದು ಹೇಳಿದ್ರೆ ಅವನು ಹೇಳ್ತಾನೆ, ನಾನಲ್ಲ ಒಡೆಯನು, ಕರ್ತನಾಗಿರುವ ಯೇಸುವೇ ಒಡೆಯನು. ಅವನ ಮೇಲೆ ವಿಶ್ವಾಸ ಇಡು, ನನ್ನ ಮೇಲೆ ಬೇಡ, ನನ್ನ ಮೇಲೆ ಬೇಡ, ನಮ್ಮ ಮೇಲೆ ಬೇಡಪ್ಪ. ಒಂದು ಯೋಗ್ಯವಾಗಿ ದೇವರಿಗೆ ಭಯಭಕ್ತರು ವಿಶ್ವಾಸ ಆಗಿರುವವರು ನನ್ನ ಬಗ್ಗೆ ಬೇಡ, ನನ್ನನ್ನು ನೋಡಬೇಡ, ನಾನು ಹೇಳ್ತಲ್ಲ, ದೇವರ ಸನ್ನಿಧಿಗೆ ಹೋಗು, ದೇವರ ಆಲಯಕ್ಕೆ ಹೋಗು, ದೇವರ ಸೇವೆ ಮಾಡ್ತೇನೆ ಹೇಳುವವರೇ ಯೋಗ್ಯರು. ಅದಕ್ಕೆ ಬಂದಿರ್ತದೆ, ಅವನ ಮೇಲೆ ಅಭಿಷೇಕ ಇದೆ, ಅವನನ್ನು ದೇವರು ಹಿಂಸೆ ಕಷ್ಟಕ್ಕೆ ಒಳಪಡಿಸಿದಾಗ ದೇವರನ್ನು ಕಣಪಡಿಸ್ತಾನೆ. ಆ ಪ್ರಸನ್ನತೆ ಬಂದಾಗ ಜೈಲು ತಡ್ಕೊಳ್ಳಲ್ಲ, ಅಸಮಾನಗಳು ತಡ್ಕೊಳ್ಳಲ್ಲ, ಇವನನ್ನು ಒಡೆದವನು ತಡ್ಕೊಳ್ಳಲ್ಲ. ಅವನ ಅವ್ರ ಮುಂದೆ ಅಡ್ಡ ಬೀಳ್ತಾನೆ. ಸ್ವಾಮಿಗಳೇ, ಒಡೆಯರೇ, ನಾವೇನ್ ಮಾಡ್ಬೇಕು, ನಾವು ರಕ್ಷಣೆ ಹೊಂದಬೇಕಲ್ಲ ಅಂತ ಹೇಳ್ತಾರೆ. ಇದು ಒಳ್ಳೆ ವಿಶ್ವಾಸ ಸಾಕ್ಷಿ. ಇಂಥ ವಿಶ್ವಾಸ ಹೆಸರಿದ್ದಾರೆ ಸಭೆಯಲ್ಲಿ. ಕೆಲವು ಸಭೆಯಲ್ಲಿ ನಾವೇನ್ ತಪ್ಪು ಮಾಡಿದ್ವಿ, ನಾವೇನ್ ಪಾಪ ಮಾಡಿದ್ವಿ, ಇದನ್ನು ದೇವರ ಹತ್ರ ಕೇಳು. ಸತ್ಯವನ್ನು ಹೇಳ್ತಾನೆ, ಆದ್ರೆ ಅದನ್ನು ಹೇಳಿದ ಕೂಡಲೇ ಅವನು ಡೈರೆಕ್ಟ್ ಕೊಡ್ತಾನೆ, ಒಡೆಯನಾಗಿರುವ ಯೇಸು ಕರ್ತನು, ಅವನ ಮೇಲೆ ವಿಶ್ವಾಸ ಇಡಪ್ಪ, ಅವನ ಮೇಲೆ ವಿಶ್ವಾಸ ಇಡು. ಈಗ ನಾವು ಇದಕ್ಕೆ ಹೆಸರು ಸ್ವಾರ್ಥ ಸೇವೆ ಪ್ರಾರ್ಥನೆ ಅಂತ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ. ಇಲ್ಲಿ ನಾವು ನೋಡ್ಬೇಕಾದ್ರೆ ಎರಡು ಹಾಕಿ ರಕ್ಷಣೆ ಹೊಂದಬೇಕಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಯೇಸು ಬೇಕು, ರಕ್ಷಣೆ ಮಾರ್ಗ ಬೇಕು, ಯೇಸು ತನ್ನ ಕೈ ಹಾಕೊಂಡಿರುವಂತ ಸಭೆ ಬೇಕು. ಇದೇ ನಮ್ಮನ್ನು ಕಡೆಯವರೆಗೆ ನಡೆಸಿ ನಿತ್ಯ ರಾಜ್ಯ ಕೊಂಡೊಯ್ದು. ಅದಕ್ಕೆ ಹೆಸರು ರಕ್ಷಣೆ. ಈ ರಕ್ಷಣೆಗೆ ಅನೇಕ ಸ್ಟೆಪ್ಗಳಿದೆ, ಹಂತಗಳಿದೆ. ಅದಕ್ಕೆ ಕ್ರಮ, ನಿಯಮ, ಮರ್ಯಾದೆ ಎಲ್ಲ ಇರುತ್ತೆ. ಯಾಕಂದ್ರೆ ಅದು ಇಕ್ಕಟ್ಟಿನ ಮಾರ್ಗ. ಎರಡು ಕಡೆಗೆ ಬೇರೆ ಇರುತ್ತೆ. ಈ ಕಡೆ ಹೋದಲು ಪರ್ಚ್ಕೊಳ್ಳುತ್ತೆ, ಈ ಕಡೆ ಹೋದಲು ಪರ್ಚ್ಕೊಳ್ಳುತ್ತೆ. ಹಿಂದ್ಗಡೆ ಹೋದ್ರೆ ಹಿಂದ್ಗಡೆ ಒದ್ದಿತಾರೆ, ನನಗ್ಯಾಕೆ ಅಡ್ಡಿ ಬರ್ತೀಯ ಅಂತ.
ಮುಂದ್ಗಡೆ ಹೋಗಿ ಒಂದೇ ಒಂದು ದಾರಿ, ಅದುವೇ ರಕ್ಷಣೆ ಮಾರ್ಗ. ರಕ್ಷಣೆ ಮಾರ್ಗ ಒಂದು ಏನ್ ಗೊತ್ತಾ? ನೀನಿರುವ ಸ್ಥಾನ, ವಿಶ್ವಾಸ, ಭಕ್ತಿ, ಪ್ರಾರ್ಥನೆಯಲ್ಲಿ ಬೆಳೆದ ಮೇಲೆ ಹೋಗ್ಬೇಕು ಹೊರತು ಅದನ್ನು ಬಿಟ್ಟು ಎಡಕ್ಕೆ ಹೋಗ್ಬಾರ್ದು, ಬಲಕ್ಕೆ ಹೋಗ್ಬಾರ್ದು, ಹಿಂದಕ್ಕೆ ಹೋಗ್ಬಾರ್ದು. ಇದು ಕಠಿಣ ಮಾರ್ಗ. ಆದ್ರೆ ಈ ರಕ್ಷಣೆಯ ಮಾರ್ಗದಲ್ಲಿ ನಾವು ನಮ್ಮ ರಕ್ಷಣೆಯ ಜೀವಿತವನ್ನು ಪೂರೈಸಬೇಕು. ವಿಶ್ವಾಸ ಹುಟ್ಟೈಸುವ ಪೂರೈಸುವ ಯೇಸು ಆಗಿರ್ಬೇಕು ನಮ್ಮ ಜೊತೆಗೆ. ಅದಕ್ಕೆ ಹೇಳೋದು, ಆ ಯೇಸು ಕರ್ತನಾಗಿರುವ ಯೇಸು, ಒಡೆಯನಾಗಿರುವ ಯೇಸು, ಅವ್ರ ಮೇಲೆ ವಿಶ್ವಾಸ ಇಡು, ಅವ್ರ ಮೇಲೆ ವಿಶ್ವಾಸ ಇಡು. ನಿನ್ನ ಕಸಣೆ ಪರಿಹಾರ ಆಗಲ್ಲ. ನಿನ್ನನ್ನು ಯಾಕೆ ದೇವರು ಕೈ ಬಿಡ್ತಾರೆ? ನಿನಗೆ ಈ ಜನ್ಮವು ಇರುವ ತನಕ ನಿನ್ನ ಕೈ ಬಿಡದ ದೇವರೇ ಯೇಸು. ನೀವೇನ್ ಮಾಡ್ಬೇಕು? ರಕ್ಷಣೆ ಮಾಡಿದ್ರೆ ಕರೆಕ್ಟಾಗಿರ್ಬೇಕು. ಪ್ರಿಯರೇ, ಮನುಷ್ಯರ ಹೊಗಳಿಕೆ, ಪ್ರಪಂಚ ಹೊಗಳಿಕೆ ಆಗಿ ಜೀವನ ಮಾಡಿದಲ್ಲ ವಿಶ್ವಾಸ ಜೀವನ. ನಮ್ಮನ್ನು ದೇವರು ಹೊಗಳಬೇಕು. ನಮ್ಮಲ್ಲಿರುವ ವಿಶ್ವಾಸ ಜನರ ಕಂಡು ನಮ್ಮನ್ನು ನೋಡಿ ಅವರ ವಿಶ್ವಾಸ ಎಂಬ ಮಾರ್ಗದಲ್ಲಿ ಬಂದು ದೇವರ ಸಭೆಯೊಂದಿಗೆ ಸೇರಬೇಕು. ಸತ್ವದಂತಲೇ ನಿಮಗೆ ಅಭ್ಯಂತರ ಮಾಡುವುದನ್ನ, ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಡೆಯುವುದಕ್ಕೆ, ರಕ್ಷಣೆ ಮಾರ್ಗದಲ್ಲಿ ಪೂರೈಸುವುದಕ್ಕೆ, ರಕ್ಷಣೆ ಹೊಂದಿ ದೇವರ ರಾಜ್ಯದಲ್ಲಿ ಸೇರೋದಕ್ಕೆ ನಿಮ್ಮನ್ನು ಅಡ್ಡಿಪಡಿಸುವ, ಅಭ್ಯಂತರ ಮಾಡುವ ಯಾವುದೇ ಆಗಲಿ. ಇಬ್ರಾಹಿಂ ಬರೆದ ಪತ್ರಿಕೆ 12ನೇ ಮೊದಲ ವಾಕ್ಯದಲ್ಲಿ ನಿಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರಗಳು ನಿಮ್ಮ ಮೇಲೆ ಹತ್ತಿಕೊಳ್ಳುವುದು, ಅಂದ್ರೆ ನೀವು ಬೇಡ ಅಂತ ಮನಸ್ಸಲ್ಲ, ಅದು ನಿಮ್ಮ ಮೇಲೆ ಹತ್ತಿಕೊಳ್ಳುವ ಭಾರವನ್ನು, ಪಾಪವನ್ನು ಪ್ರಯತ್ನ. ಯಾರು ನಿಮ್ಮ ಮೇಲೆ ಹತ್ತಿಕೊಳ್ಳೋದು ಗೊತ್ತಮ್ಮ? ಪಾಪ. ಈ ಪಾಪದ ಬಗ್ಗೆ ಬೈಬಲ್ ಒಂದು ವಾಕ್ಯವಿದೆ. ಅಪೊಸ್ತಲ ಪೌಲನು ಹೇಳ್ತಾನೆ, 7ನೇ ಅಧ್ಯಾಯ, ರೋಮ ಬರೆದ ಪತ್ರಿಕೆ 7ನೇ ಅಧ್ಯಾಯ. ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಎಲ್ಲ ವಿಶ್ವಾಸಗಳು ಹೋದ್ರಿ. ಈಗ ನಮ್ಮಲ್ಲಿ ಏನು ಪಾಪ ತಪ್ಪೇ ಇಲ್ಲ ಅಂತ ಹೇಳ್ತೀರಲ್ಲ, ಅದಕ್ಕೆ ಸತ್ಯವೇದದಲ್ಲಿ ಕೊಡುವಂತ ಸಾಕ್ಷಿ ಏನಂದ್ರೆ, ಓದೋಣ. ಮಾಡಬಾರದೆನ್ನುವ ಕೆಲಸವನ್ನು ನಾವು ಮಾಡಬಾರದು ಎನ್ನುವುದನ್ನು ನಾನು ಮಾಡಿದರೆ, ನೋಡಿ 19-20ನೇ ವಾಕ್ಯ. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವ ನಾನಲ್ಲ. ನನ್ನಲ್ಲಿ ನೆಲೆಗೊಂಡಿರುವ, ಯಾರಲ್ಲಿ? ಪಕ್ಕದ ಮನೆಯಲ್ಲಿ ಅಲ್ಲ, ಬಂದ ವ್ಯಕ್ತಿಯಲ್ಲಿ ಅಲ್ಲ, ನಿಮ್ಮಲ್ಲಿ ನೆಲೆಗೊಂಡಿರುವ ಪಾಪ ಇದೆಯಲ್ಲ. ಪಾಪ ಎಂಬುದು ದೇವರ ವಾಕ್ಯವನ್ನು ಮೀರುವುದು, ಪಾಪ ಎಂಬುದು ಸಭೆಯನ್ನು ಮೀರುವುದು, ಪಾಪ ಎಂಬುದು ದೇವರ ಸೇವೆ ನಮಗೆ ಆಜ್ಞಾಪಿಸುವ ಆಜ್ಞೆಗಳನ್ನು ಮೀರುವುದು. ಏನ್ ತೋಟದಲ್ಲಿ ಮಾಡಿದ ಪಾಪ ಏನು ಗೊತ್ತಾ? ದೇವರ ಆಜ್ಞೆಯನ್ನು ಮೀರಿದೆ. ಆದರೆ ದೇವರ ಆಲೋಚನೆ ವಾಕ್ಯವನ್ನ ಮೀರಿ ನಡೀತು ನೋಡು, ಇದು ನಿಮ್ಮೊಳಗಿರುವ ಪಾಪ. ಈ ಪಾಪವನ್ನ ಪರಿಹಾರ ಮಾಡಿಕೊಳ್ಬೇಕು, ಇದನ್ನ ದೂರ ತಳ್ಳಬೇಕು. ಇದು ಹೆಂಗ್ ಬರ್ತದೆ ಗೊತ್ತಾ? ಅಭ್ಯಂತರ ಮಾಡುವ, ಆಮೇಲೆ ಎಲ್ಲಾ ಭಾರಗಳು ಹತ್ತಿಕೊಳ್ಳುವ ಪಾಪ. ನೀವು ಅರ್ಥ ಮಾಡ್ಕೊಳ್ಳಿ. ಅದು ನಮ್ಮ ಒಳಗಿಂದ ಬರುತ್ತದೆ, ಹೊರಗಿಂದ ಬರುತ್ತದೆ. ಹೊರಗಿಂದ ಬರುತ್ತಿದ್ಕೋ ಅದನ್ನು ಎದುರಿಸಬೇಕು, ಒಳಗಿಂದ ಬರುತ್ತಿದ್ಕೋ ಅಡಗಿಸಬೇಕು. ಸೊ ಮುಂದಿನ ವಾಕ್ಯ ಹೇಳ್ತಾ ಓದಿ, 21ನೇ ವಾಕ್ಯ. ಒಳ್ಳೆದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದ್ದನ್ನು ಸಿದ್ಧವಾಗಿದೆ ಎಂಬುದು ನನಗೆ ಕಾಣಬರುತ್ತದೆ. ನೋಡಿ, ನನ್ನ ಒಳಗೆ ಒಂದು ಪ್ರಮಾಣ ಇದೆ. ಏನ್ ಗೊತ್ತಾ? 23ನೇ ವಾಕ್ಯದಲ್ಲಿ ನನ್ನ ಮನಸ್ಸಿನ ಪ್ರಮಾಣ. ಇರಿ, ಯಾರ ಮನಸ್ಸು ಪ್ರಮಾಣ ಹೇಳ್ತಿಲ್ಲ. ನಮ್ಮ ಮನಸ್ಸು, ನಾವೆಷ್ಟು ವಾಕ್ಯ ನಮ್ಮ ಮನಸ್ಸು ಒಪ್ಪಲ್ಲ. ನಮ್ಮ ಮನಸ್ಸು ಅವರನ್ನೇ ಇಷ್ಟಪಡುತ್ತೆ.
ಅವಳನ್ನೇ ಇಷ್ಟಪಡುತ್ತೆ, ಅಲ್ಲಿ ಹೋಗೋದಕ್ಕೆ ಇಷ್ಟಪಡುತ್ತೆ. ನಿನ್ನ ಮನಸ್ಸು ಬಂದು ಮಗಾ ಕೆಟ್ಟದ್ದು, ಹೃದಯ ಎಲ್ಲಕ್ಕಿಂತ ವಂಚಕ. ಆಗ ನೀ ಗುಣವಾಗದಿರುವ ರೋಗ ಇರುತ್ತೆ. ಮನಸ್ಸನ್ನು ನಂಬಬೇಡ, ಹೃದಯವನ್ನು ನಂಬಬೇಡ, ದೇವರನ್ನು, ದೇವರ ವಾಕ್ಯವನ್ನು ನಂಬು. ವಿಶ್ವಾಸ ಆದ್ರೆ ನೀನು ನಿನ್ನ ಮನಸ್ಸನ್ನು ನಂಬಿ, ನಿನ್ನ ಹೃದಯ ನಂಬಿ ನಡೆದ್ರೆ ನೀನು ಯಾವತ್ತಿಗೂ ನಿನ್ನಲ್ಲಿರುವ ಪಾಪವಿಲ್ಲದೆ ಜೀವನ ಮಾಡಕ್ಕಾಗಲ್ಲ. ಹೃದಯ ಎಲ್ಲಕ್ಕಿಂತ ವಂಚಕ, ಆದರೆ ಗುಣವಾಗದಿರುವ ರೋಗಕ್ಕೆ ಒಳಪಟ್ಟಿದೆ. ಆದ ಕಾರಣ ರಕ್ಷಣೆ ಎಂಬುದು ನಮ್ಮ ಹೃದಯದ ಆಳದಿಂದ ಬರಬೇಕು, ನಮ್ಮ ಮನಸ್ಸಿನಲ್ಲಿ ಬರಬೇಕು. ಅದು ಆದ್ರೆ ವಿಶ್ವಾಸಿಗಳಿಗೆ, ದೇವ ಜನರಿಗೆ ಆ ರಕ್ಷಣೆ ಅನುಭವ ಎಂಬುದು ನಮ್ಮ ಮನಸ್ಸಲ್ಲಿ ಬರಬೇಕು, ಹೃದಯದಲ್ಲಿ ಬರಬೇಕು. ಹಾಗೆ ಬಂದಾಗಲೇ ಅದು ವಿಶ್ವಾಸ. ಅದಕ್ಕೆ ಅವ್ರು ಕೇಳ್ತಾರೆ, ಒಡೆಯರೇ, ಯಜಮಾನರೇ, ನಾವು ರಕ್ಷಣೆ ಹೊಂದೋದಕ್ಕೆ ಏನು ಮಾಡಬೇಕು? ಯಾಕಂದ್ರೆ ನೋಡಿ, ಅವನ ಮನಸ್ಸು, ಹೃದಯ ಇದು ಯಾರ ಮೇಲೆ ಇಡಬೇಕು? ಯೇಸುವಿನ ಮೇಲೆ ಇಡಬೇಕು, ಯೇಸುವಿನ ಮೇಲೆ ಇಡಬೇಕು. ಅದಕ್ಕೆ ದಾವೀದ ಹೇಳ್ದ, ಏನಂತಾನೆ? ನನ್ನ ಮನವೇ ಇದೆಯಾ? ನನ್ನ ಮನವೇ 103ನೇ ಕೆಟ್ಟಬಹುದು ನೋಡಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಹೃದಯವೇ. ಯಾವತ್ತಾದರೂ ನಿನ್ನ ಮನಸ್ಸಲ್ಲಿ, ನಿನ್ನ ಮನಸ್ಸು ದೇವರಿಗೆ ಒಪ್ಪಿಸಿಕೊಂಡಿದ್ಯಾ? ಆಗ ರಕ್ಷಣೆ ಅನುಭವ ಹೆಂಗಿರುತ್ತೆ? ಅವರ ಆತ್ಮ ರಕ್ಷಣೆ ಮಾಡ್ತಾನೆ ಹೆಂಗಿರುತ್ತೆ? ಅವರ ಹೃದಯ ರಕ್ಷಣೆ ಜೀವಿತದಲ್ಲಿ ಹೆಂಗಿರುತ್ತೆ? ಅರ್ಥ ಆಗುತ್ತಾ ನಿಮಗೆ? ಅದಕ್ಕೆ ನಾವು ರಕ್ಷಣೆ ಹೊಂದೋದಕ್ಕೆ ಏನು ಮಾಡಬೇಕು ಕೇಳಿದಿರಾ? ನಾನು ರಕ್ಷಣೆ ಮಾಡಬೇಕು ಬಂದ್ಬಿಟ್ಟಿಲ್ಲ, ನಾನು ಕಡೆವರೆಗೆ ಗುರಿ ಮುಟ್ಟೋದಕ್ಕೆ ಏನು ಮಾಡಬೇಕು? ಹೆಂಗೆ ನಡಿಬೇಕು? ನನಗೆ ಅಭ್ಯಾಸ ಮಾಡುವುದನ್ನ, ನಮಗೆ ತಡೆ ಮಾಡುವುದನ್ನ, ನಮ್ಮ ಮೇಲೆ ಹತ್ತಿಕೊಳ್ಳುವುದನ್ನ, ಈ ಪಾಪಗಳನ್ನ, ಈ ಭಾರಗಳನ್ನ ನಾನು ಹೇಗೆ ನನ್ನಿಂದ ದೂರ ಮಾಡಬೇಕು? ಏಸಪ್ಪ, ನನ್ನ ಮೇಲೆ ಖಂಡಿಸಬಹುದಾಗಿ ಮೊಣಕಾಲಿದ್ದು ಪ್ರೇ ಮಾಡಿದ್ಯಾ? ದೇವರ ಹತ್ರ ಕೇಳಿದ್ಯಾ? ದೇವರಿಂದ ತಪ್ಪಿಸೋದು ಹೆಂಗೆ? ನಾನು ಇದನ್ನು ದೂರ ತಳ್ಳೋದು ಹೆಂಗೆ? ಯಾವ್ದಾದ್ರು ಕೇಳಿದ್ರೆ ಇದನ್ನ? ಇದು ಕೇಳಿದ್ರೆ ಯಾಕೆ ನಿನಗೆ ಬಿಡುಗಡೆ ಇಲ್ಲ? ಯಾಕೆ ನಿನ್ನ ಜೀವನದಲ್ಲಿ ಅದ್ಭುತ ಇಲ್ಲ? ಯಾಕೆ ನಿನಗೆ ಮುಂದಾಗಿರೋ ತಡೆ ಹೋರಾಟಗಳ ಮೇಲೆ ನಿನಗೆ ಜಯವಿಲ್ಲ? ಜಯ ಕೊಡುವ ದೇವರು ನಿನಗಾಗಿ ಕಾದಿದ್ದಾರೆ. ನಿನ್ನ ಪ್ರೇ ಮಾಡಬೇಕೆಂದು ಕಾದಿದ್ದಾರೆ, ನೀನು ಸಮರ್ಪಿಸಿಕೊಳ್ಬೇಕೆಂದು ಕಾದಿದ್ದಾರೆ, ನೀನು ಮನ ತಿಳ್ಕೊಳ್ಬೇಕೆಂದು ಕಾದಿದ್ದಾರೆ. ಯಾಕಂದ್ರೆ ರಕ್ಷಣೆಯು ದೇವರಿಂದಲೇ ಬರುತ್ತದೆ. ಅಪಸ್ವತಿ 4ನೇ ಅಧ್ಯಾಯದಲ್ಲಿ ಏನು ಹೇಳ್ತದೆ? ರಕ್ಷಣೆ ಎಂಬುದು ಯಾರಿಂದ ಬರುತ್ತೆ? 12ನೇ ವಾಕ್ಯದಲ್ಲಿ ಆತನ ಮೂಲಕವಾಗಿ ಹೊರತು ಬೇರೆ ಯಾರಲ್ಲಿ ಇಲ್ಲ ಎಂದು ತಿಳ್ಕೋಬೇಕು. ಆದರೆ ರಕ್ಷಣೆ ನಿನಗೆ ಕೊಡೋದಕ್ಕೆ ಏಳಿಸಿದ್ದಾರೆ, ಕಾಪಾಡೋಕ್ಕಿದ್ದಾರೆ, ಸಹಾಯಕ್ಕಿದ್ದಾರೆ, ಕರಬಿಡಿದು ನಡೆಸಲಿಕ್ಕಿದ್ದಾರೆ. ನೀನು ನೋಡ್ಬೇಕಾಗಿರೋದು ಯೇಸುವನ್ನ, ವಿಶ್ವಾಸ ಇರಬೇಕಾಗಿರೋ ಯೇಸುವನ್ನ. ಈಗ ನಡೆದರೆ ಅದ್ಭುತಗಳು ನಿನ್ನ ಮನೆಯಲ್ಲಿ ಕಾದಿರುತ್ತೆ, ನಿನ್ನ ಜೀವಿತದಲ್ಲಿ ಕಾದಿರುತ್ತೆ, ನಿನ್ನ ಭವಿಷ್ಯದಲ್ಲಿ ಮಗತ್ವದಲ್ಲಿ ಕಾದಿದೆ. ಇದಕ್ಕೆ ಯೇಸು ಅದ್ಭುತ ಸ್ವರೂಪನು. ಸರಿ, ಅಪೊಸ್ತಲರು 19ನೇ ಅಧ್ಯಾಯ 2ನೇ ವಾಕ್ಯ. 3ನೇದಾಗಿ, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ ಎಂದು ಅವರನ್ನು ಕೇಳಿದರು. ಈಗ ವಿಶ್ವಾಸಿಗಳು ಒಬ್ರೊಬ್ರು ಮಾತಾಡಿದ್ರೆ ಏನ್ ಮಾತಾಡ್ಬೇಕು ಗೊತ್ತಾ? ಇದನ್ನು ಮಾತಾಡ್ಬೇಕು. ನೀನ್ ರಕ್ಷಣೆ ಹೊಂದಿದ್ಯಾ? ಚರ್ಚಿಗೆ ಬರ್ತಾ ಇದೆಯಾ? ಚೆನ್ನಾಗಿ ಪ್ರೇಯರ್ ಮಾಡ್ತೀಯಾ? ಅಭಿಷೇಕ ಇದೆ ನಿನಗೆ? ಯಾರು ಕೇಳಿದಿರಮ್ಮ? ಯಾರು ಕೇಳಿದಿರಿ ನೋಡ್ರಿ? ವಿಶ್ವಾಸಿಗಳು ಕೇಳಬೇಕಾಗಿರೋದು ಇದು. ಏನ್ ಕೇಳಬೇಕು? ಪರಿಶುದ್ಧಾತ್ಮ ಬಂದ್ರೆ ಏನಿದೆ? ದೇವರಾತ್ಮ ಎಲ್ಲಿದೆಯೋ ಅಲ್ಲಿ ಬಿಡುಗಡೆ ಇದೆ. ದೇವರ ಆತ್ಮ ಎಲ್ಲಿದೆಯೋ ಅಲ್ಲಿ ಎಲ್ಲಾ ತೆನೆಗಳು ಸಮ ಆಗುತ್ತೆ. ದೇವರ ಆತ್ಮ ಎಲ್ಲಿದೆಯೋ ಮುಂದೆ ಹೋಗಿ ತೆನೆಗಳನ್ನ ಸಮ ಮಾಡ್ತಾರೆ. ಇದೆಲ್ಲ ನಡೆಯುತ್ತೆ.
ಈಗ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಸತ್ಯಾಂಶ ಗೊತ್ತಾ, ನೀವು ಪರಿಶುದ್ಧಾತ್ಮ ಅಭಿಷೇಕ ಹೊಂದಿದ್ದೀರಾ. ಸರಿ, ಹೊಂದಿರೋ ಅರ್ಥ ಏನ್ ಕೇಳ್ಬೇಕು? ನೀವು ಪರಿಶುದ್ಧಾತ್ಮದಿಂದ ನಡೆಸಲ್ಪಡ್ತಾ ಇದ್ದೀರಾ. ಪರಿಶುದ್ಧಾತ್ಮ ಹೇಗೆ ನಡೆಸ್ತಾರೆ? ನಿಮ್ಮನ್ನು ಸಕಾಯದ ಸತ್ಯದಲ್ಲಿ ನಡೆಸ್ತಾರೆ. ಸೆಕೆಂಡ್, ಪರಿಶುದ್ಧಾತ್ಮ ಏನ್ ಮಾಡ್ತಾರೆ? ಸಭೆಯನ್ನ ಕಟ್ಟುತ್ತಾರೆ. ಪರಿಶುದ್ಧಾತ್ಮ ಏನ್ ಮಾಡ್ತಾರೆ? ಸಭೆಯಲ್ಲಿ ವರಗಳಿಂದ ಅಭಿಷೇಕದಿಂದ ಪ್ರಬಂಧಿಸ್ತಾರೆ. ಕೇಳಿದ್ರೆ ಇದಲ್ಲ? ಪರಿಶುದ್ಧಾತ್ಮ ಅಭಿಷೇಕ ಇದೆಯಾ? ಅಭಿಷೇಕ ಇದೆಯಮ್ಮ? ಅಭಿಷೇಕ ಇದೆಯಪ್ಪ? ಅನ್ಯ ಭಾಷೆ ಮಾತಾಡ್ತೀಯಾ? ಎಷ್ಟಂತ ಮಾತಾಡ್ತೀಯಾ? ಸೆಕೆಂಡ್, ಎಲ್ಲಿ ಮಾತಾಡ್ತೀಯಾ? ಸಭೆಯಲ್ಲಿ ಮಾತಾಡ್ತೀಯಾ? ಎಲ್ಲಿ ಮಾತಾಡ್ಬೇಕು? ಸಭೆಯಲ್ಲಿ ಮಾತಾಡ್ಬೇಕು. ಸೆಕೆಂಡ್, ಎಲ್ಲಿ ಮಾತಾಡ್ಬೇಕು? ನೀವು ಒಬ್ಬಟ್ಟಿರಾಗಿ ನಿಮ್ಮ ಮನೆ ಕೋಣೆಯಲ್ಲಿ ಮಾತಾಡ್ಬೇಕು. ಎರಡು ಕೆಲಸ ಮಾಡ್ಬೇಕು. ಮೂರನೇದು, ನೀವು ಪ್ರವಾದ ವರ ಇದೆಯಾ? ಅದನ್ನ ಸಭೆಯಲ್ಲಿ ಹೇಳ್ಬೇಕು. ನಾವು ದೇವರಲ್ಲಿ ಬೆಳಿಬೇಕು, ಆತ್ಮದಲ್ಲಿ ಬೆಳಬೇಕು, ಅಭಿಷೇಕದಲ್ಲಿ ಬೆಳಬೇಕು, ಅನ್ಯ ಭಾಷೆಯಲ್ಲಿ ಬೆಳಬೇಕು, ವರಗಳಲ್ಲಿ ಬೆಳಿಬೇಕು. ನನಗೆ ಭಕ್ತಿ ವೃದ್ಧಿ ಆಗಬೇಕು. ನೀವು ಪರಿಶೋಧನೆ ಮಾಡಿ. ಸತ್ಯವನ್ನು ಹೇಳ್ತದೆ, ಪರಿಶುದ್ಧಾತ್ಮ ಅಭಿಷೇಕ ಇದೆಯಾ? 8ನೇ ಅಧ್ಯಾಯ ವಾಕ್ಯ. ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನು ಅವರ ಬಳಿಗೆ ಕಳುಹಿಸಿದರು. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಈಗ ಪರಿಶುದ್ಧಾತ್ಮ ಅಭಿಷೇಕ ಇಲ್ಲ ಅಂತ ಹೇಳಿದ್ರೆ ಯಾರು ಪ್ರಯೋಗ ಮಾಡಬೇಕು? ನಿಮ್ಮ ಸೇವಕರು ಪ್ರಯೋಗ ಮಾಡಬೇಕು. ನೀವು ಜೊತೆಗೆ ಸೇರಿ ಪ್ರಯೋಗ ಮಾಡಬೇಕು. ನನಗೆ ಅಭಿಷೇಕ ಹೊರಬೇಕಂತ ದೇವರ ಮುಂದೆ ಸಮರ್ಪಿಸಬೇಕು. ಪರಿಶುದ್ಧಾತ್ಮ ಮಾನಸಾಂತರ ಕೊಟ್ಟಿದ್ರೆ ಅವರು ಸಭೆ ನಡೆಸ್ತಾರೆ, ಸಭೆ ನಿಲ್ಲುವಂತೆ ಮಾಡ್ತಾರೆ, ಸಭೆಯಲ್ಲಿ ಬೆಳೆಯುವಂತೆ ಮಾಡ್ತಾರೆ, ಅವರಿಗೆ ಭಕ್ತಿ ವೃದ್ಧಿ ಆಗುವಂತೆ ಮಾಡ್ತಾರೆ, ಅವರ ಜೊತೆ ಭಕ್ತಿಯಲ್ಲಿ ಬೆಳೆಸುವಂತೆ ಮಾಡ್ತಾರೆ. ಎಲ್ಲರೂ ನಮ್ಮನ್ನ ಪರಿಶೋಧನೆ ಮಾಡೋಣ. ನಮ್ಮ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ನೋಡಿ. ಇಂಥ ವಿಷಯನ ದೇವರ ಹತ್ರ ಕೇಳಿ ನಾವು ಪಡ್ಕೊಳ್ಬೇಕು. ಇದಕ್ಕೆ ಉತ್ತರ ಸಿಗಬೇಕು. ಅಂತ ಜೀವನದಲ್ಲಿ ನಾವು ನಡಿಬೇಕು, ನಡೆಯುವಂತರಾಗಬೇಕು. ಅದಕ್ಕೆ ಪ್ರಯಾಸ ಪಡಬೇಕು. ಇದುವೇ ಈ ಲೋಕವನ್ನ ಜಯಿಸಿ ದೇವರೊಂದಿಗೆ ದೇವರ ಮಕ್ಕಳಾಗಿ ನಿತ್ಯ ರಾಜ್ಯದಲ್ಲಿ ನಿಲ್ಲಬೇಕಾಗಿರುವ ಮಾರ್ಗ. ನಮ್ಮನ್ನ ಪರಿಶೋಧನೆ ಮಾಡೋಣ. ಸಮರ್ಪಿಸೋಣ. ಎಲ್ಲರ ಕಣ್ಣು ಮುಚ್ಚೋಣ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಗ್ಲೋರಿ. ರೋಗದ ಒಡೆಯನಾಗಿ ಸುರಕ್ಷಿತ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ಸ್ತೋತ್ರ ಇಲ್ಲ. ಇದರಿಂದ ಕೇಳುವ ನಿನ್ನ ವಾಕ್ಯದ ಮುಂದೆ ನಿನ್ನ ಮಕ್ಕಳೆಲ್ಲರನ್ನ ತಮ್ಮನ್ನು ತಗ್ಗಿಸೋದಕ್ಕೂ, ನಿನ್ನ ಸಂದೆ ನಿಲ್ಲುವುದಕ್ಕೂ, ನಿನ್ನ ರಾಜ್ಯದ ನೀತಿಯನ್ನು ಕಾಣುವುದಕ್ಕೂ, ನಿನ್ನ ಬರವಣಿಯಲ್ಲಿ ಒಯ್ಯಲ್ಪಡುವುದಕ್ಕೂ, ನಿನ್ನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸೋದಕ್ಕೆ ನಿನ್ನ ಜನರನ್ನು ಯೋಗ್ಯರಾಗಿ ಮಾಡಯ್ಯ. ನಿನ್ನ ಆತ್ಮನ ಬಲದಿಂದಲೂ ಸಕಲ ಸತ್ಯದಲ್ಲಿ ನಡೆಯುವುದಕ್ಕೆ, ನಿನ್ನ ಆತ್ಮ ವರಗಳಿಂದಲೂ ಸೈತಾನನ್ನು ಓಡಿಸೋದಕ್ಕೆ, ಮರಣಕರವಾಗಿರುವ ಶೋಧನೆ ಕಟ್ಟುವುದನ್ನು ಗೆಲ್ಲುವುದಕ್ಕೆ ನಮ್ಮ ಮಕ್ಕಳು ಒಬ್ಬೊಬ್ಬರನ್ನು ಬಲಪಡಿಸು. ಒಂದೊಂದು ವ್ಯಕ್ತಿಯನ್ನು, ಒಂದೊಂದು ಕುಟುಂಬವನ್ನು ಅದ್ಭುತ ರೀತಿ ನಡೆಸಯ್ಯ. ತಡೆಯಾಗಿರುವ ಕಟ್ಟುಗಳು, ಬಂಧನಗಳು, ತಡೆಪಡಿಸುವ ಎಲ್ಲ ಕ್ರಿಯೆಗಳು ಯೇಸು ನಾಮದಲ್ಲಿ ಲಯವಾಗಲಿ ರಾಜ. ಅದ್ಭುತ ಕಾರ್ಯ ಮಾಡು. ನಿನ್ನ ಪಾಲ್ಪಡೆ ಒಪ್ಪಿಸಿಕೊಡ್ತೀನಿ. ನಡೆಸಿ ಸಹಾಯ ಮಾಡು. ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್.